ಹಾಯ್ ಹಲೋ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಆದ್ಯ ಕಲರ್ಫುಲ್. ನಾನು ಸುಮಾ. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ತುಂಬಾ ಈಸಿಯಾಗಿ ಟೇಸ್ಟಿಯಾಗಿ ಮಾಡುವಂಥ ಒಂದು ಹೆಲ್ದಿಯಾಗಿರುವಂತಹ ಒಂದು ಚಕ್ಲಿ ರೆಸಿಪಿಯನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಆರೋಗ್ಯಕರವಾಗಿ ರುಚಿಯಾದ ಗರಿಗರಿಯಾದ ಚಕ್ಕಲಿಯನ್ನು ಒಂದ್ಸಲ ಮಾಡಿ ತಿಂದರೆ ಬಾಯಲ್ಲೇ ಕರಗೋಗುತ್ತೆ ಅಂತ ಹೇಳ್ಬೋದು, ಅಷ್ಟು ಅದ್ಭುತವಾಗಿರುತ್ತೆ. ಸೊ ವರಮಹಾಲಕ್ಷ್ಮಿ ಹಬ್ಬಕ್ಕೆ ನೀವು ಮಾಡಬಹುದಂಥ ರುಚಿಯಾಗಿರುವಂಥ ಒಂದು ರೆಸಿಪಿ ಇದು. ಸೊ ಮೊದಲನೇದಾಗಿ ಇಲ್ಲಿ ನಾನು ಅರ್ಧ ಕಪ್ ಆಗೋಷ್ಟು ಹೆಸರು ಬೇಳೆಯನ್ನು ತಗೊಂಡಿದ್ದೀನಿ. ಹಾಗೆ ಅದೇ ಕಪ್ಪಿನ ಅಳತೆಯಲ್ಲಿ ಅರ್ಧ ಕಪ್ ಆಗೋಷ್ಟು ಉದ್ದಿನ ಬೇಳೆಯನ್ನು ತಗೊಳ್ತಾ ಇದ್ದೀನಿ. ಸೊ ಎರಡೂ ಕೂಡ ಒಂದೇ ಅಳತೆಯಲ್ಲಿ ತಗೊಳ್ಬೇಕಾಗತ್ತೆ. ಒಂದು ಕುಕ್ಕರ್ಗೆ ನಾನು ಹೆಸರು ಬೇಳೆ ಮತ್ತು ಉದ್ದಿನ ಬೇಳೆ ಎರಡನ್ನೂ ಕೂಡ ಸೇರಿಸ್ಕೊಳ್ತಾ ಇದ್ದೀನಿ. ಎರಡನ್ನೂ ಸೇರಿಸಿ ಒಂದು 4-5 ಸಲ ಚೆನ್ನಾಗಿ ಇದನ್ನು ನೀರಲ್ಲಿ ತೊಳಿಬೇಕಾಗುತ್ತೆ ಫ್ರೆಂಡ್ಸ್. ತೊಳೆದ ನಂತರ ನಾವು ಇದಕ್ಕೆ ವಿಷಲ್ಗೆ ಇಡಬೇಕಾಗತ್ತೆ. ಸೊ ವಿಷಲ್ ಈಗ 4-5 ವಿಷಲ್ಸ್ನ ಮಾಡ್ಕೋಬೇಕಾಗತ್ತೆ. ತುಂಬ ಸಾಫ್ಟಾಗಿ ಬೆಂದಿರಬೇಕು. ಸೊ ಅದಕ್ಕೋಸ್ಕರ ತುಂಬಾ ಈಸಿಯಾಗಿ ಮಾಡ್ಕೊಳ್ಳುವಂತಹ ಒಂದು ಚಕ್ಲಿ ರೆಸಿಪಿ, ಇನ್ಸ್ಟೆಂಟ್ ಚಕ್ಲಿ ಅಂತಲೇ ಹೇಳ್ಬೋದು ಇದನ್ನು. ಇವಾಗ ನಾನು ಬೇಳೆ ಎಲ್ಲ ತೊಳೆದ ನಂತರ ಇದಕ್ಕೆ ಮತ್ತೆ ನೀರನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಒಂದು 2 ಕಪ್ ಆಗೋಷ್ಟು ನೀರನ್ನು ಹಾಕಿ ನಾವು ಇದನ್ನು ಬೇಯೋದಕ್ಕೆ ಬಿಟ್ಬಿಡೋಣ. ಸೊ ಫ್ರೆಂಡ್ಸ್, ನೀವ್ಯಾರಾದ್ರೂ ಫಸ್ಟ್ ಟೈಮ್ ನನ್ನ ಚಾನಲ್ಗೆ ವಿಸಿಟ್ ಮಾಡಿದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಲೈಕ್ ಮಾಡಿ ಮತ್ತು ಹೆಚ್ಚೆಚ್ಚು ಶೇರ್ ಮಾಡೋದಂತೂ ಮರಿಬೇಡಿ. ಸೊ ಈಗ ನೋಡ್ಬೋದು ಇಲ್ಲಿ ಬೇಳೆ ಚೆನ್ನಾಗಿ ಬೆಂದಿದೆ. ಸೊ ನೋಡ್ತಾ ಇದ್ದೀರಲ್ಲ, ಈ ರೀತಿಯಾಗಿ ಬೇಳೆ ಎರಡೂ ಬೇಳೆ ಕೂಡ ತುಂಬ ಚೆನ್ನಾಗಿ ಬೆಂದಿದೆ. ಸೊ 4-5 ವಿಷಲ್ಸ್ನ ಮಾಡ್ಕೊಳ್ಳಿ, ನೀಟಾಗಿ ಬೇಯಬೇಕು. ಸೊ ನಾನು ಹಾಕಿರುವಂಥ ನೀರು ಕೂಡ ಪರ್ಫೆಕ್ಟಾಗಿದೆ. ನೋಡ್ಬೋದು ನೀವು, ನೀರು ಜಾಸ್ತಿ ಆಗಿಲ್ಲ. ನೀರು ಜಾಸ್ತಿ ಹಾಕ್ಕೊಳ್ಳೋಕ್ಕೂ ಹೋಗಬೇಡಿ. ಇದು ಪೂರ್ತಿಯಾಗಿ ಬೆಂದು ಪೂರ್ತಿ ತೆಳ್ಳಗಾಗ್ಬಿಡುತ್ತೆ, ಆಮೇಲೆ ಹಿಟ್ಟು ಕೂಡ ಜಾಸ್ತಿ ತಗೊಳ್ಳುತ್ತೆ. ಓಕೆ, ಸೊ ಇಷ್ಟು ನೀವು ನೀರನ್ನು ಹಾಕ್ಕೊಂಡ್ರೆ ಸಾಕಾಗುತ್ತೆ. ನಂತರ ಬೇಳೆ ಪೂರ್ತಿಯಾಗಿ ತಣ್ಣಗಾಗಲಿ. ತಣ್ಣಗಾದ ನಂತರ ಮಿಕ್ಸಿ ಜಾರಿಗೆ ಹಾಕಿ ನಾವು ಇದನ್ನು ಗ್ರೈಂಡ್ ಮಾಡ್ಕೊಂಬರ್ಬೇಕಾಗತ್ತೆ. ಸೊ ರುಬ್ಬೋದಕ್ಕೆ ನೀರು ಹಾಕ್ಬೋದಾ ಅಂದರೆ ಖಂಡಿತ ಹಾಕ್ಬೋದು. ಎಷ್ಟು ನೋಡಿಕೊಂಡು ಸ್ವಲ್ಪ ನೀವು ನೀರನ್ನು ಸೇರಿಸ್ಕೊಳ್ಳಿ. ತೀರ ಜಾಸ್ತಿ ಹಾಕಿ ತೆಳ್ಳಗೆ ಮಾಡ್ಕೋಬೇಡಿ ಫ್ರೆಂಡ್ಸ್. ಈಗ ನೋಡಿ, ಸ್ವಲ್ಪ ನಾನು ಬೇಳೆಯನ್ನು ಪೂರ್ತಿಯಾಗಿ ನಾನು ಮಿಕ್ಸಿ ಜಾರ್ಗೆ ಹಾಕ್ಕೊಂಡ ನಂತರ ಸ್ವಲ್ಪ ನೀರನ್ನು ಕೂಡ ಸೇರಿಸ್ಕೊಳ್ತೀನಿ. ನೀರನ್ನು ಹಾಕಿ ಇದನ್ನು ನುಣ್ಣಗೆ ತಣ್ಣಗಾದ ನಂತರನೇ ಗ್ರೈಂಡ್ ಮಾಡ್ಕೊಂಬನ್ನಿ. ಬಿಸಿ ಬಿಸಿ ಗ್ರೈಂಡ್ ಮಾಡೋಕ್ಕೆ ಹೋಗಬೇಡಿ, ಆಯಿತಾ? ಸೊ ಈಗ ನೋಡಿ, ಇಷ್ಟು ನುಣ್ಣಗೆ ನಾವು ಗ್ರೈಂಡ್ ಮಾಡ್ಕೊಂಬಂದರೆ ಸಾಕಾಗುತ್ತೆ. ಆಗಿರೋಂತಹ ಮಿಶ್ರಣ ನೋಡ್ಬೋದು ನೀವು. ಅದನ್ನು ಒಂದು ಬೌಲಿಗೆ ಹಾಕ್ಕೊಳ್ಬೇಕಾಗತ್ತೆ ಇವಾಗ. ಸೊ ತುಂಬ ಈಸಿಯಾಗಿ ಮಾಡ್ಕೊಳ್ಳುವಂಥದ್ದು. ಈಗ ವರಮಹಾಲಕ್ಷ್ಮಿ ಅಥವಾ ಗಣೇಶ ಚತುರ್ಥಿಗೆ ಎಲ್ಲದಕ್ಕೂ ಕೂಡ ನಾವು ಚಕ್ಲಿ, ಕೋಡ್ಬಳೆ, ನಿಪ್ಪಟ್ಟು ಈ ಥರದ ರೆಸಿಪಿಗಳನ್ನು ಖಂಡಿತ ಮನೆಯಲ್ಲಿ ತಯಾರಿಸ್ತಾನೆ ಇರ್ತೀವಿ. ಸೊ ನೀವು ಕೂಡ ಈ ಒಂದು ಚಕ್ಲಿಯನ್ನು ತುಂಬ ಈಸಿಯಾಗಿ ಮನೆಯಲ್ಲಿ ಮಾಡ್ಕೊಳ್ಬೋದು. ಯಾವುದೇ ರೀತಿ ಚಕ್ಲಿ ನಮಗೆ ಬರಲ್ಲ ಮಾಡೋದಕ್ಕೆ ಅನ್ನೋರು ಕೂಡ ನನ್ನ ವಿಡಿಯೋನ ನೋಡಿಕೊಂಡು ಖಂಡಿತ ಚಕ್ಲಿಯನ್ನು ಮಾಡ್ಕೋಬೋದು. ಈಗ ನೋಡ್ಬೋದು ಹಿಟ್ಟನ್ನು. ಸೊ ಈ ಬೌಲಿಗೆ ನಾನು ಹಾಕ್ಕೊಳ್ತಾ ಇದ್ದೀನಿ. ಹಾಕಿದ ನಂತರ ನೋಡಿ, ಪೂರ್ತಿಯಾಗಿ ಹಾಕ್ಕೊಂಡ ನಂತರ ನಾವು ಒಂದು ಕಪ್ಪಿನ ಅಳತೆಯಲ್ಲಿ ಏನು ನಾವು ಬೇಳೆಗಳನ್ನು ತಗೊಂಡಿದ್ವಲ್ಲ, ಅದೇ ಕಪ್ಪಿನ ಅಳತೆಯಲ್ಲಿ ನಾವು ಅಕ್ಕಿ ಹಿಟ್ಟನ್ನು ಸೇರಿಸ್ಕೊಳ್ಬೇಕಾಗತ್ತೆ. 3 ಕಪ್ ಆಗೋಷ್ಟು ಅಕ್ಕಿ ಹಿಟ್ಟನ್ನು ನಾನು ಹಾಕ್ಕೊಳ್ತಾ ಇದ್ದೀನಿ. ಇಲ್ಲಿ ಅರ್ಧ ಕಪ್ ಬೇಳೆ ತೊಗೊಂಡಿರೋ ಅಂಥದ್ದು, ಅದೇ ಕಪ್ಪಿನ ಅಳತೆಯಲ್ಲಿ 3 ಕಪ್ ಆಗೋಷ್ಟು ಅಕ್ಕಿ ಹಿಟ್ಟನ್ನು ನಾನು ಸೇರಿಸ್ಕೊಳ್ತಾ ಇದ್ದೀನಿ. 2 ಕಪ್ ಆಗಿದೆ. ಇನ್ನೊಂದು ಕಪ್ಪು ಹಿಟ್ಟನ್ನು ಕೂಡ ಸೇರಿಸ್ಕೊಳ್ತೀನಿ. ಅಕಸ್ಮಾತ್ ತೀರ ತೆಳ್ಳಗಾಗಿದೆ ಅಂದರೆ ಖಂಡಿತ ಇನ್ನೊಂದು ಕಪ್ ಹಿಟ್ಟನ್ನು ನೋಡಿಕೊಂಡು ಹಾಕ್ಕೊಳ್ಳಿ ಫ್ರೆಂಡ್ಸ್. ತೀರ ತೆಳ್ಳಗೆ ಮಾಡಿಕೊಂಡ್ರೆ ಚಕ್ಲಿ ನೀಟಾಗಿ ಬರೋದಿಲ್ಲ. ಸೊ ಅದಕ್ಕೋಸ್ಕರ 3 ಕಪ್ ಹಿಟ್ಟನ್ನು ಹಾಕ್ಕೊಂಡ ನಂತರ ಇವಾಗ ಇದಕ್ಕೆ ನಾವು ಖಾರಕ್ಕೆ ಅನುಗುಣವಾಗಿ ಖಾರದ ಪುಡಿಯನ್ನು ಸೇರಿಸ್ಕೋಬೇಕಾಗತ್ತೆ. ಸೊ ನಾನಿವಾಗ ಖಾರದ ಪುಡಿಯನ್ನು ಹಾಕ್ಕೊಳ್ತಾ ಇದ್ದೀನಿ. ಒಂದು 2 ಸ್ಪೂನ್ ಖಾರ ಅಂತೂ ಬೇಕಾಗುತ್ತೆ. ಸೊ ನಿಮಗೆ ಎಷ್ಟು ಖಾರ ಬೇಕು ನೋಡಿಕೊಂಡು ನೀವು ಹಾಕ್ಕೊಳ್ಳಿ. ಸೊ ನಾನು ಇಲ್ಲಿ ಒಂದು 2 ಸ್ಪೂನ್ ಆಗೋಷ್ಟು ಖಾರದ ಪುಡಿಯನ್ನು ಸೇರಿಸ್ಕೊಂಡು ನಂತರ ಜೀರಿಗೆಯನ್ನು ಹಾಕ್ಕೊಂಡಿದ್ದೀನಿ. 1 ಸ್ಪೂನ್ ಆಗೋಷ್ಟು ಜೀರಿಗೆ ಹಾಕ್ಕೊಳ್ಳೋಣ.
ಸ್ವಲ್ಪ ಜಾಸ್ತಿ ಕ್ವಾಂಟಿಟಿಯಲ್ಲಿ ಮಾಡ್ಕೊಳ್ಳೋದಾದರೆ ಎಲ್ಲ ಇಂಗ್ರೀಡಿಯೆಂಟ್ಸ್ ಕೂಡ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಬೇಕಾಗುತ್ತೆ. ಕಮ್ಮಿ ಆದರೆ ಸ್ವಲ್ಪ ಕಮ್ಮಿನೇ ಎಲ್ಲದನ್ನು ಕೂಡ ಸ್ವಲ್ಪ ಚಿಟಿಕೆಯಷ್ಟು ಹಾಕ್ಕೊಂಡ್ರು ಸಾಕಾಗುತ್ತೆ. ಬೇಕು ಅಂದರೆ ನೀವು ಅರಿಶಿನ ಹಾಕ್ಕೊಳ್ಬೋದು, ನಾನಿಲ್ಲಿ ಅರಿಶಿನ ಹಾಕ್ಕೊಂಡಿಲ್ಲ, ಸೊ ಸ್ಕಿಪ್ ಮಾಡಿದ್ದೀನಿ. ಹಾಗೆ ಬಿಳಿ ಎಳ್ಳು ನಿಮ್ಗೆ ಇಷ್ಟ ಇದ್ದರೆ ಖಂಡಿತ ಬಿಳಿ ಎಳ್ಳನ್ನು ಆ್ಯಡ್ ಮಾಡ್ಕೊಳ್ಳಿ. ನಂತರ 1/4 ಕಪ್ ಕಡಲೆಯನ್ನು ಪೌಡರ್ ಮಾಡ್ಕೊಂಡು ಬಂದಿದ್ದೀನಿ. 1/4 ಕಪ್ ಅಷ್ಟೇ, ಅರ್ಧ ಕಪ್ ಅಲ್ಲ, 1/4 ಕಪ್ ಕಡಲೆ ನಮಗೆ ಸಾಕಾಗುತ್ತೆ. 1/4 ಕಪ್ ಕಡಲೆಯನ್ನು ಈಗ ಗ್ರೈಂಡ್ ಮಾಡಿಕೊಂಡು ನಾನು ಈ ಹಿಟ್ಟಿಗೆ ಸೇರಿಸ್ಕೊಳ್ತಾ ಇದ್ದೀನಿ. ತುಂಬಾ ಕ್ರಿಸ್ಪಿಯಾಗಿ ಬರುತ್ತೆ, ಬಾಯಲ್ಲಿಟ್ಟರೆ ಕರಗೋಗುತ್ತೆ, ಅಷ್ಟು ಚೆನ್ನಾಗಿ ಆಗುತ್ತೆ ಫ್ರೆಂಡ್ಸ್ ಚಕ್ಲಿ ಅಂತೂ. ನಂತರ ಒಂದು 2 ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆಯನ್ನು ಬಿಸಿ ಮಾಡಿ ಹಾಕ್ಕೊಳ್ತಾ ಇದ್ದೀನಿ. ಎಣ್ಣೆ, ಬೆಣ್ಣೆ, ತುಪ್ಪ ಯಾವುದನ್ನು ಬೇಕಿದ್ರೂ ಹಾಕ್ಕೊಳ್ಬೋದು, ಆಯಿತಾ. ಸೊ ನಾನಿಲ್ಲಿ ಎಣ್ಣೆಯನ್ನೇ ಹಾಕ್ಕೊಳ್ತಾ ಇದ್ದೀನಿ, ಯಾಕೆಂದರೆ ಎಲ್ಲರೂ ಕೂಡ ನೀವು ಎಲ್ಲ ಚಕ್ಲಿ ರೆಸಿಪಿಯಲ್ಲೂ ನೀವು ಜಾಸ್ತಿ ಬೆಣ್ಣೆನೇ ಉಪಯೋಗಿಸ್ತೀರಾ ಅಂತ ಹೇಳ್ತಿದ್ರಿ. ಅದಕ್ಕೋಸ್ಕರ ಹೇಳಿ ನಾನು ಈಗ ಎಣ್ಣೆಯನ್ನೇ ಉಪಯೋಗಿಸಿ ಮಾಡಿ ತೋರಿಸ್ತಾ ಇದ್ದೀನಿ. ಸೊ ಈಗ ನೀಟಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಒಂದು ಬಿಸಿ ಇರುತ್ತಲ್ವ, ಸ್ಪೂನಿನ ಸಹಾಯದಿಂದ ಮಿಕ್ಸ್ ಮಾಡಿಕೊಂಡು ನಂತರ ಕೈಯಲ್ಲಿ ಒಂದು ಸಲ ನೀಟಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ಳಿ. ಈ ರೀತಿಯಾಗಿ ಮಿಕ್ಸ್ ಮಾಡಿಕೊಂಡು ನೋಡ್ಬೋದು ನೀವು, ಈ ರೀತಿಯಾಗಿ ನಾನು ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಬೇಕು ಅಂದರೆ ನೀರನ್ನು ಸೇರಿಸ್ಕೊಳ್ಳಿ, 1 ಸ್ಪೂನ್ 2 ಸ್ಪೂನ್ ನೀರು ಹಾಕ್ಕೊಳ್ಳಿ. ಇದಕ್ಕೆ ನೀರೇನು ಜಾಸ್ತಿ ಬೇಕಾಗೋದಿಲ್ಲ. ಈಗ ನೀರು ಬೇಕು ಅಂದರೆ ನೀವು ನೀರನ್ನು ಸೇರಿಸ್ಕೊಳ್ಳಿ, 1-2 ಸ್ಪೂನ್ ಆಗೋಷ್ಟು. ಯಾಕೆಂದರೆ ಬೇಳೆ ಬೇಯಿಸಿದ್ದೀವಲ್ಲ ಅದರಲ್ಲಿ ನೀರಿರುತ್ತೆ, ಮತ್ತು ಎಣ್ಣೆ ಕೂಡ ಸೇರಿಸ್ಕೊಳ್ತೀವಲ್ವ, ಹಾಗಾಗಿ ಅದೇ ಸಾಕಾಗುತ್ತೆ, ನೀರೇನು ಹಾಕ್ಕೊಳ್ಳೋಕೆ ಹೋಗಬೇಡಿ. ಈಗ ಹಿಟ್ಟು ರೆಡಿಯಾಗಿದೆ, ನೋಡ್ಬೋದು ಹಿಟ್ಟು ಯಾವ ರೀತಿಯಾಗಿದೆ ಅಂತ. ತೀರಾ ಗಟ್ಟಿನೂ ಇಲ್ಲ, ತೀರಾ ತೆಳ್ಳಗೂ ಕೂಡ ನಾನು ಮಾಡ್ಕೊಂಡಿಲ್ಲ, ಮೀಡಿಯಮ್ ಆಗಿ ಹಿಟ್ಟನ್ನು ರೆಡಿ ಮಾಡ್ಕೊಂಡಿದ್ದೀನಿ. ಚಕ್ಲಿ ಒಳಗೆ ಸ್ವಲ್ಪ ಎಣ್ಣೆಯನ್ನು ಗ್ರೀಸ್ ಮಾಡ್ಕೋಬೇಕು, ಎಲ್ಲ ಕಡೆನೂ ಹಚ್ಚಿ ನಾವು ರೆಡಿ ಮಾಡ್ಕೋಬೇಕು. ಅದಾದ ನಂತರ ಹಿಟ್ಟನ್ನು ಅದರೊಳಗೆ ಸೇರಿಸ್ಕೊಂಡು ನಾವು ಚಕ್ಲಿಯನ್ನು ಮಾಡ್ಕೋಬೇಕಾಗುತ್ತೆ. ಸೊ ಪೂರ್ತಿಯಾಗಿ ಇದನ್ನು ಫುಲ್ಫಿಲ್ ಮಾಡ್ಕೊಳ್ತಾ ಇದ್ದೀನಿ. ಈ ರೀತಿಯಾಗಿ ಫುಲ್ಫಿಲ್ ಆದ ನಂತರ ಇವಾಗ ಕ್ಲೋಸ್ ಮಾಡ್ಕೊಳ್ಳೋಣ. ಇದನ್ನು ಹೀಗೆ ಕ್ಲೋಸ್ ಮಾಡಿಕೊಂಡು ನಾವು ನೋಡಿ ಈ ರೀತಿಯಾಗಿ ಚಕ್ಲಿಯನ್ನು ಹಾಕ್ಕೊಳ್ತಾ ಇದ್ದೀನಿ. ಸೊ ನಿಧಾನವಾಗಿ ಹಾಕ್ಕೊಳ್ಳಿ, ಖಂಡಿತ ಎಲ್ಲೂ ಕೂಡ ಕಟ್ಟಾಗೋದಿಲ್ಲ. ನೀವು ಎಷ್ಟು ಆರಾಮಾಗಿ ಚಕ್ಲಿ ಮಾಡ್ಕೋಬೋದು ಅಂದರೆ ಅಷ್ಟು ಆರಾಮಾಗಿ ಮಾಡ್ಕೋಬೋದು. ಸೊ ಯಾವುದೇ ರೀತಿ ಅಂತೂ ತೊಂದರೆ ಆಗೋದಿಲ್ಲ, ಚೆನ್ನಾಗಿ ಪರ್ಫೆಕ್ಟಾಗಿ ಚಕ್ಲಿ ಬರುತ್ತೆ. ಸೊ ಈಗ ಮತ್ತೆ ನಾನು ಚಕ್ಲಿಯನ್ನು ಹಾಕ್ಕೊಳ್ತೀನಿ. ಸೊ ನೋಡ್ಬೋದು ನೀವು ಕೂಡ ಈ ರೀತಿಯಾಗಿ ರೆಡಿ ಮಾಡಿಕೊಂಡ್ರೆ ನೀವು ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಳೋದಕ್ಕೆ ಸರಿಯಾಗುತ್ತೆ. ಈ ರೀತಿಯಾಗಿ ರೆಡಿ ಮಾಡ್ಕೊಳ್ಳೋಣ. ಸೊ ತುಂಬಾ ಈಸಿಯಾಗಿ ಚಕ್ಲಿಯನ್ನು ನೀವು ಮಾಡ್ಕೋಬೋದು. ಈಗ ನೋಡಿ ಈಗ ಆಗಿದೆ. ಸೊ ಎಣ್ಣೆಯಲ್ಲಿ ಎಣ್ಣೆ ಆಲ್ರೆಡಿ ನಾನು ಬಿಸಿ ಮಾಡಿದ್ದೆ. ಅದಾದ ನಂತರ ಚಕ್ಲಿಗಳನ್ನು ಈಗ ಒಂದೊಂದಾಗಿ ಹಾಕ್ಕೊಳ್ತಾ ಇದ್ದೀನಿ. ಇದಕ್ಕಿಂತ ಮುಂಚೆ ಆಗಲೇ ನಾನು ಒಂದು ಬ್ಯಾಚ್ ಚಕ್ಲಿಯನ್ನು ಹಾಕ್ಕೊಂಡು ಫ್ರೈ ಮಾಡ್ಕೊಂಡಿದ್ದೀನಿ. ಹಾಗಾಗಿ ಅದಾದ ನಂತರ ಮತ್ತೆ ಈಗ ಹಾಕ್ಕೊಂಡು ಇದನ್ನು ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಚಕ್ಲಿಯನ್ನು ಹಾಕಬೇಕಾದ್ರೂ ಅಷ್ಟೇ ಸ್ವಲ್ಪ ತಾಳ್ಮೆಯಿಂದ ಹಾಕಿ. ನಾವು ದಿಢೀರಂತೆ ತೆಗೆದಿಟ್ಕೊಂಡ್ರೆ ತೆಗೆದು ಹಾಕಿದ್ರೆ ಮುರ್ಕೊಳ್ಳೋ ಅಂಥ ಚಾನ್ಸಸ್ ಇರುತ್ತೆ. ಸೊ ಎರಡೂ ಸೈಡ್ ಕೂಡ 2-3 ಸಲ ಗೋಲ್ಡನ್ ಕಲರ್ ಬರೋ ಹಾಗೆ ನಾವು ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೋಬೇಕು. ಆವಾಗ ಈ ರೀತಿಯಾಗಿ ಕಲರ್ ಬಂದ್ಬಿಡುತ್ತೆ. ಸೊ ಲೆಂತಿ ವಿಡಿಯೋ ಆಗುತ್ತೆ ಅಂತ ಹೇಳಿ ನಾನು ಸ್ವಲ್ಪ ಶಾರ್ಟ್ಕಟ್ಟಲ್ಲಿ ನಿಮಗೆ ತಿಳಿಸ್ಕೊಟ್ಟಿದ್ದೀನಿ. ಸೊ ನೋಡ್ಬೋದು ಇಲ್ಲಿ ಚಕ್ಲಿ ಕೂಡ ಗರಿಯಾಗಿ ಕ್ರಿಸ್ಪಿಯಾಗಿ ಕಲರ್ಫುಲ್ಲಾಗಿ ಬಂದಿದೆ. ನೀವು ಕೂಡ ಮನೆಯಲ್ಲಿ ರುಚಿಯಾಗಿರುವಂಥ ಈಸಿಯಾಗಿರುವಂಥ ಈ ಒಂದು ಚಕ್ಲಿಯನ್ನು ತಯಾರಿಸಿ ಹೇಗಿತ್ತು ಅನ್ನೋದನ್ನು ತಪ್ಪದೇ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಖಂಡಿತವಾಗ್ಲೂ ಇವತ್ತಿನ ವಿಡಿಯೋ ಸ್ವಲ್ಪನಾದರೂ ಇಷ್ಟ ಆಗಿದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ ಮತ್ತು ಹೆಚ್ಚು ಶೇರ್ ಮಾಡಿ ಫ್ರೆಂಡ್ಸ್. ಇವತ್ತಿನ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೆ ಇನ್ನೊಂದು ಹೊಸ ವಿಡಿಯೋ ಜೊತೆ ಬರ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್, ಸಿ ಯು.